ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಯೂಟ್ಯೂಬಿಂದ ಫ್ರೀಯಾಗಿ ಸೀರೆ ಕುಚ್ಚು ಕಲಿಬೋದಾ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಎಸ್, ಡೆಫಿನೆಟಾಗಿ ಕಲಿಬೋದು ಅಂತ ಹೇಳ್ತೀನಿ. ಹಾಗೆ ಕಲ್ತ್ಕೊಂಡು ನಿಮ್ಮ ಕಸ್ಟಮರ್ಸ್ಗೆ ಹಾಕ್ಕೊಟ್ಟು ತಿಂಗಳಿಗೆ ನೀವು 5,000ರಿಂದ 10,000ವರೆಗೂ ದುಡಿಬೋದು. ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ವಿಡಿಯೋ ಪೂರ್ತಿ ವಾಚ್ ಮಾಡಿ, ಆಗಲೇ ಗೊತ್ತಾಗುತ್ತೆ ನಿಮಗೆ ಸೀರೆ ಕುಚ್ಚಿಗೆ ಅಂತೇಳಿ ಸಪ್ರೇಟಾಗಿ ಕ್ಲಾಸಿಗೆ ಜಾಯ್ನ್ ಆಗೋ ನೆಸೆಸಿಟಿ ಏನಿಲ್ಲ, ದುಡ್ಡು ಕೊಟ್ಟು ಎಸ್ಪೆಷಲಿ. ಸೊ ಜಸ್ಟ್ ನೀವು ಈ ಯೂಟ್ಯೂಬಿಂದನೇ ನೀವು ಫ್ರೀಯಾಗಿ ಸೀರೆ ಕುಚ್ಚನ್ನ ಕಲಿಬೋದು. ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಸೊ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ನಿಮಗೆ ಅಲ್ಲಿ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಅಂದರೆ ಪ್ಲೇಲಿಸ್ಟ್ ಅಂದರೆ ಏನಂದರೆ ನಿಮಗೆ ಅರೇಂಜ್ ಮಾಡಿಟ್ಟಿರ್ತೀನಿ ಯಾವ ವಿಡಿಯೋ ನೋಡಬೇಕು ಏನು ಅಂತ. ಅಂದರೆ ಬೇಸಿಕ್ ಆಗಿರ್ಬೋದು, ಅಥವಾ ಕ್ರೋಶೆ ಡಿಸೈನ್ಸ್ ಆಗಿರ್ಬೋದು, ನಿಮಗೆ ಬೀಡ್ಸ್ ಬೇಕಾ, ಬರೀ ಬೀಡ್ಸ್ ವರ್ಕ್ ಆಗಿರ್ಬೋದು. ಅಂದರೆ ಯಾವ ಸೀರೆಗೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಅಲ್ಲಿ ವಾಚ್ ಮಾಡಿ ಅದ್ರ ಪ್ರಕಾರನೇ ನೀವು ಮಾಡ್ಬೋದು. ಡೆಫಿನೆಟಾಗಿ ಫ್ರೀಯಾಗಿ ನೀವು ಯೂಟ್ಯೂಬಲ್ಲಿ ನೀವು ಸೀರೆ ಕುಚ್ಚನ್ನ ಕಲ್ತ್ಕೊಂಡು ನೀವು ಸೀರೆ ಕುಚ್ಚು ಬಿಸ್ನೆಸ್ನ ಗ್ರೋತ್ನ ಇನ್ಕ್ರೀಸು ಮಾಡ್ಕೋಬೋದು. ಹಾಗೆ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಓಕೆನಾ? ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಡಿಸೈನ್ ಅಲ್ವಾ, ಎಕ್ಸಾಂಪಲ್ಲು. ಸೊ ಇದರದ್ದು ನೋಡಿ, ಇಲ್ಲಿ ನೋಡ್ಬೋದು. ಈ ಥರ ವೀಡಿಯೋ ಮಾಡಿದ್ದೀನಿ. ಅದಕ್ಕೆ ಈ ಥರ ನಿಮಗೆ ಕಾಣಿಸುತ್ತೆ ಅಲ್ಲಿ ತಮ್ನೇಲು. ನನ್ನ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಡಿಸೈನ್ ಸಿಗುತ್ತೆ. ಓಕೆನಾ? ನೋಡಿಕೊಂಡು ನೀವು ಕಲ್ತ್ಕೋಬೋದು. ಪ್ಲೇಲಿಸ್ಟ್ ಮಾಡಿದ್ದೀನಿ, ನೋಡಿಬಿಟ್ಟು ಅದ್ರ ಪ್ರಕಾರನೇ ಮಾಡಿ ಕಲ್ತ್ಕೊಂಡು ನೀವು ನಿಮ್ಮ ಕಸ್ಟಮರ್ಸ್ಗೆಲ್ಲ ಹಾಕ್ಕೊಡ್ಬೋದು. ಆಮೇಲೆ ಯಾವ ಸೀರೆಗೆ ಯಾವ ಕುಚ್ಚು ಸೂಟ್ ಆಗುತ್ತೆ ಅಂತಲೂ ನಾನು ವಿಡಿಯೋ ಒಳಗಡೆ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿದ್ದೀನಿ. ಸೊ ಬರೀ ಕುಚ್ಚು ಹಾಕೋದಲ್ಲ, ಡಿಸೈನ್ಸ್ ಮಾತ್ರ ನಾನು ತೋರಿಸಲ್ಲ, ಅದ್ರ ಜೊತೆಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿರ್ತೀನಿ. ಓಕೆನಾ? ಸೊ ಆವಾಗ ನಿಮ್ಮ ಕೆಲಸ ಈಸಿ ಆಗುತ್ತಲ್ವಾ. ಸೊ ಆ ಥರದ್ದೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಹೋಗಿ ವಾಚ್ ಮಾಡಿ ಕಂಪ್ಲೀಟಾಗಿ ನೀವು ತಿಳ್ಕೊಬೋದು. ಸೊ ಡೆಫಿನೆಟಾಗಿ ನಾವೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಬಟ್ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋಸ್ನ ಕರೆಕ್ಟಾಗಿ ವಾಚ್ ಮಾಡಲ್ಲ. ಸೊ ಅದೇ ಪ್ರಾಬ್ಲಮ್ಮು. ಸೊ ಅದೇ ನಿಮ್ಮ ಮಿಸ್ಟೇಕ್ ಮಾಡೋದು. ಸೊ ಅದಕ್ಕೆ ನಿಮಗೆ ನಾಲೆಜ್ ಏನೂ ಸಿಗಲ್ಲ. ಇಲ್ಲಿ ನೋಡ್ಬೋದು ನೋಡಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನಲ್ವಾ. ಪ್ರತಿಯೊಂದು ವೀಡಿಯೋದಲ್ಲಿ ಏನಾದರೂ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಜೊತೆಗೆ ಡಿಸೈನ್ಸ್ ಹೇಳ್ಕೊಡೋದು ಎಲ್ಲ ಮಾಡ್ತಾ ಇರ್ತೀನಿ. ನೋಡಿ, ಈ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಕೆಲಸನೂ ಈಸಿ ಆಗುತ್ತೆ, ಬೇಗನೂ ಹಾಕ್ಕೊಡ್ಬೋದು, ಜಾಸ್ತಿ ಸೀರೆಗೂ ನೀವೆಲ್ಲ ಮಾಡ್ಕೊಡ್ಬೋದು. ಆಗಲೇ ಹೇಳಿದ್ನಲ್ಲ, ಸುಮಾರು ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ಒಂದು ಸತಿ. ಪ್ಲೇಲಿಸ್ಟ್ನ ಚೆಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಇಲ್ಲೊಂದು ಥ್ರೆಡ್ಡು, ಇದೊಂದು ಟಿಪ್ಸು ಅಂತ ಹೇಳ್ಬೋದು. ಓಕೆನಾ? ಈ ಥ್ರೆಡ್ ಯೂಸ್ ಮಾಡೋದ್ರಿಂದ ನಿಮಗೆ ಕ್ರೋಶೆ ವರ್ಕ್ ಎಲ್ಲ ಈಸಿಯಾಗಿ ಮಾಡ್ಬೋದು. ಈ ರೀತಿ ಎಲ್ಲ ನಾನು ವೀಡಿಯೋ ಒಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿ. ನೀವೇನು ಮಾಡ್ತೀರಾ, ವೀಡಿಯೋ ಎಲ್ಲ ಕಂಪ್ಲೀಟಾಗಿ ವಾಚ್ ಮಾಡಲ್ಲ. ಓಕೆನಾ? ಸೊ ಫಸ್ಟಿಗೆ ಸ್ವಲ್ಪ ನೋಡ್ತೀರಾ, ಮಧ್ಯದಲ್ಲಿ ನೋಡ್ತೀರಾ, ಹಿಂಗೆ ಸ್ಕಿಪ್ ಮಾಡ್ಕೊಂಡೆಲ್ಲ ನೋಡ್ತಾ ಇರ್ತೀರಾ. ಸೊ ಅದಕ್ಕೆ ನಿಮಗೇನು ಅರ್ಥ ಆಗಲ್ಲ, ಅದ್ರ ಬಗ್ಗೆ ನಾಲೆಜೇ ಗೊತ್ತಿರಲ್ಲ ನಿಮಗೆ ಆ ಡಿಸೈನ್ ಬಗ್ಗೆ. ಸುಮ್ಮನೆ ತಿಳ್ಕೊಂಡಿರಾ, ನೀವು ಏನೋ ಒಂದು ಶುರು ಮಾಡ್ತೀರಿ, ಇಲ್ಲಾಂದರೆ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಆ ಥರ ಏನೋ ಒಂದು ಅಂದ್ಕೊತೀರಾ. ಕಂಪ್ಲೀಟಾಗಿ ವಾಚ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಅಲ್ವಾ, ಹೇಗೆ ಹೇಳ್ಕೊಟ್ಟಿದ್ದಾರೆ, ಹೇಗೆ ಅನಿಸ್ತು ನಿಮಗೆ ಅಂತ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಹೇಳ್ಕೊಟ್ಟಿರ್ತೀವಿ. ಆ್ಯಕ್ಚುಲಿ ಏನಂದರೆ ನಾವು ಫಸ್ಟು ಕಂಟೆಂಟ್ ರೆಡಿ ಮಾಡ್ತೀವಿ, ಆಮೇಲೆ ವೀಡಿಯೋ ಶೂಟ್ ಮಾಡೋದು, ಆಮೇಲೆ ಏನಂತೀರಾ, ವೀಡಿಯೋ ಶೂಟ್ ಮಾಡೋಲ್ಲ ಆದಮೇಲೆ ಎಡಿಟಿಂಗ್ ಮಾಡ್ತೀವಿ. ಎಡಿಟಿಂಗ್ ಎಲ್ಲ ಆದಮೇಲೆ ಇಲ್ಲಿ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡೋದು. ನಿಮಗೆ ಪ್ರಾಪರಾಗಿ ನಿಮಗೆ ವೀಡಿಯೋ ಅನ್ನೋದು ಅಪ್ಲೋಡ್ ಬರುತ್ತೆ ನಿಮಗೆ. ಓಕೆನಾ? ಸೊ ಈ ರೀತಿ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡೋದು. ಅಂದರೆ ಗೊತ್ತಿರಲ್ವಲ್ಲ ಸುಮಾರು ಜನಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಅದೊಂದು ಮೆಥಡ್ ಇರುತ್ತೆ. ಸುಮ್ಮನೆ ಹೇಗಂದರೆ ಹಾಗೆ ಪೋಸ್ಟ್ ಮಾಡೋಕ್ಕಾಗಲ್ಲ ವೀಡಿಯೋಸು ಅಲ್ವಾ. ಅದೇ ರೀತಿ ನೀವೂ ಅಷ್ಟೇ, ನೀವು ಕಂಪ್ಲೀಟಾಗಿ ಅಂದರೆ ಇದ್ರದ್ದು ಇನ್ಫಾರ್ಮೇಷನ್, ಯಾವ್ದು ಡಿಸೈನ್ಸ್ ನೋಡಬೇಕು ಅಂತಿದ್ದೀರೋ ಅದ್ರದ್ದು ಹೇಗೆ ವರ್ಕ್ ಮಾಡಿದ್ದೀನಿ, ಹೇಗೆ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ಮಧ್ಯದಲ್ಲೆಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿದ್ರೆ ನಿಮಗೆ ಅದು ಫುಲ್ಲು ನಾಲೆಜು ನಿಮಗೆ ಸಿಗುತ್ತೆ. ಓಕೆನಾ? ನೀವು ಕುಚ್ಚು ಹಾಕೋದೆಲ್ಲ ಕಲ್ತ್ಕೊಂಡು ಡಿಫ್ರೆಂಟ್ ಟೈಪ್ಸ್, ಯಾವ ಸೀರೆಗೆ ಯಾವ ಥರ ಕುಚ್ಚು ಸೂಟ್ ಆಗುತ್ತೆ ಅನ್ನೋದು ನಾನು ಎಲ್ಲ ಶೇರ್ ಮಾಡಿದ್ದೀನಿ. ಬೇಬಿ ಕುಚ್ಚಾಗಿರ್ಬೋದು, ಬೀಡ್ಸ್ ಕುಚ್ಚಾಗಿರ್ಬೋದು, ಬರೀ ಬೀಡ್ಸ್ ವರ್ಕು ಫ್ಯಾನ್ಸಿ ಸ್ಯಾರಿಗೆಲ್ಲ ಸೂಟ್ ಆಗುತ್ತೆ, ಬರೀ ಕ್ರೋಶೆ ವರ್ಕ್ ಬೇಕಾ, ಸೊ ಅಥವಾ ಕಾಂಬಿನೇಷನ್ ಎರಡೂ ಬೇಕಾ, ಆಮೇಲೆ ಬ್ಲೌಸ್ಗೆಲ್ಲ ನೀವು ಲೇಸ್ ವರ್ಕೆಲ್ಲ ಮಾಡ್ಬೋದು. ಆ ಥರ ಎಲ್ಲ ನಾನು ಶೇರ್ ಮಾಡಿದ್ದೀನಿ. ಓಕೆನಾ? ನೋಡಿ, ಇದು ಕುಚ್ಚು ವಿತೌಟ್ ಕುಚ್ಚು ಎರಡೂ ಇದೆ. ನೋಡಿ, ಇದು ಬೇಕು ಅಂದರೆ ಡಿಸೈನು ಈ ವಿಡಿಯೋ ಹೋಗಿ ವಾಚ್ ಮಾಡ್ಬೋದು. ಓಕೆನಾ? ಸೊ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದು ಆಗಲೇ ಹೇಳಿದ್ನಲ್ವಾ. ಇದು ನೋಡಿ, ಸ್ಲೀವ್ಸ್ಗೆಲ್ಲ ವರ್ಕ್ ಮಾಡಿ ತೋರಿಸಿದ್ದೀನಿ. ಸೊ ಈ ಥರ ಡಿಫ್ರೆಂಟ್ ಇರುತ್ತೆ. ಓಕೆನಾ? ಆಮೇಲೆ ಸೀರೆ ಕುಚ್ಚೆಲ್ಲ ನೀವು ಯಾವ ರೀತಿ ಎಷ್ಟು ಸಿಗುತ್ತೆ ನಿಮ್ಮ ಪ್ರಾಫಿಟ್ಟು ಸೀರೆ ಕುಚ್ಚು ಮಾಡೋದ್ರಿಂದ, ಹೇಗೆ ಮೆಟೀರಿಯಲ್ಸ್ ತರಬೇಕು, ಏನು, ಈ ಥರದೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಓಕೆನಾ? ಬರೀ ಡಿಸೈನ್ಸ್ ಅಪ್ಲೋಡ್ ಮಾಡೋದಲ್ಲ, ಇದೆಲ್ಲ ಕಂಪ್ಲೀಟಾಗಿ ನಾಲೆಜ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಿ, ವಿಡಿಯೋ ಅಂತೂ ಕಂಪ್ಲೀಟಾಗಿ ವಾಚ್ ಮಾಡಿ, ಇಲ್ಲಾಂದರೆ ನಿಮಗೆ ಡೆಫಿನೆಟಾಗಿ ಏನೂ ನಾಲೆಜ್ ಸಿಗಲ್ಲ ಅದ್ರ ಬಗ್ಗೆ. ಓಕೆನಾ? ಸೊ ಡೆಫಿನೆಟಾಗಿ ನೀವು ಯೂಟ್ಯೂಬಲ್ಲಿ ಖಂಡಿತ ನೀವು ಫ್ರೀಯಾಗಿ ಕರೆಕ್ಟಾಗಿ ಕಲ್ತ್ಕೊಂಡು ನೀವು ವಾಚ್ ಮಾಡ್ಬೋದು. ಇದು ನೋಡಿ, ಒಂದು ಬಾರ್ಡರ್ ಡಿಸೈನ್, ಇದೊಂದು 14K ಓಡಿದೆ.
ಅಂದರೆ 14,000 ನೋಡಿದ್ದಾರೆ ಜನ, ಓಕೆನಾ. ಇಷ್ಟಪಟ್ಟಿದ್ದಾರಲ್ವ, ಅದಕ್ಕೆ ನೋಡಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ನೀವು ಒಂದು ಸತಿ ಹೋಗಿ ವಾಚ್ ಮಾಡಿ. ಇದೇನಂದರೆ ಸ್ಪೆಷಲ್ಲು ಸೀರೆಗೆ ಮತ್ತು ಬ್ಲೌಸ್ಗೆ ಎರಡು ಸೇರಿ, ಇದು ಕುಚ್ಚೇನು ಬರಲ್ಲ, ಬಾರ್ಡರ್ ಡಿಸೈನು. ಸೊ ಸ್ಲೀವ್ಸ್ಗೂ ವರ್ಕ್ ಮಾಡಿದ್ದೀನಿ ನಾನು, ಓಕೆನಾ. ಸೊ ಸಿಂಪಲ್ ಸೀರೆಗೆಲ್ಲ ನೀವು ಈ ರೀತಿ ಎಲ್ಲ ಕ್ರೋಶೆ ವರ್ಕೆಲ್ಲ ಮಾಡ್ಬೋದು. ಈ ರೀತಿ ಎಲ್ಲ ಶೇರ್ ಮಾಡಿದ್ದೀನಿ, ಓಕೆ. ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗೋ ಥರನೂ ನಾನೆಲ್ಲ ವೀಡಿಯೋ ಮಾಡಿದ್ದೀನಿ, ಓಕೆನಾ. ನಿಮಗೆ ಸಿಂಪಲಿಂದ ಗ್ರ್ಯಾಂಡ್ ಡಿಸೈನ್ವರೆಗೂ ಎಲ್ಲ ಥರದ್ದು ಸೀರೆ ಕುಚ್ಚೆಲ್ಲ ನಿಮಗೆ ಹಾಕಿ ತೋರಿಸ್ತಾರೆ. ಇದು ನೋಡಿ, ರೀಸೆಂಟಾಗಿ ಹಾಕಿದ್ದೀನಿ, ಇದನ್ನು ರೀಸೆಂಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಇದು ಅಂದರೆ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ನ ಯಾವ ರೀತಿ ಕಲ್ತ್ಕೊಂಡು ಆದಮೇಲೆ ಯಾವ ರೀತಿ ನೀವು ಅದನ್ನು ಗ್ರೋತ್ನ ಅಂದರೆ ಇಂಪ್ರೂವ್ ಮಾಡ್ಕೊಂಡು ಹೋಗೋದು ಅದನ್ನು ಅಂತ ಗೊತ್ತಿರಲ್ವಲ್ಲ ಸುಮಾರು ಜನಕ್ಕೆ. ಸೊ ಈ ವಿಡಿಯೋ ವಾಚ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲು ಅಲ್ಲಿ ಸಿಗುತ್ತೆ, ಓಕೆನಾ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಿಮಗೆ ಪದೇ ಹೇಳ್ತಾ ಇರ್ತೀನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೇ ನಿಮಗೆ ಅದು ಏನಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋದ್ರೇ ನಿಮಗೂ ಕಲಿಯೋಕ್ಕೆ ಆಗುತ್ತೆ. ಸೊ ಸುಮ್ಮನೆ ನೀವು ಇದೇನು ಮಾಡ್ತೀರಾ ಸ್ಕಿಪ್ ಮಾಡ್ಕೊಂಡು ಹೋದರೆ ಅವಾಗೇನೂ ಅರ್ಥ ಆಗಿರಲ್ಲ. ಸುಮ್ಮನೆ ಅನ್ನೆಸೆಸರಿ ನೀವು ಸುಮ್ಮನೆ ದುಡ್ಡು ಕೊಟ್ಟು ಅಂದರೆ ಪೇ ಮಾಡಿ ನೀವು ಕಲ್ತ್ಕೊತೀರ ಸೀರೆ ಕುಚ್ಚು. ಅದೇನು ಬೇಕಿಲ್ಲ, ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲೇ ನೀವು ಫ್ರೀಯಾಗಿ ಸೀರೆ ಕುಚ್ಚನ್ನ ಡೆಫಿನೆಟಾಗಿ 100% ಕಲಿಬೋದು. ಏನು ಅಂದರೆ ನೀವು ಕರೆಕ್ಟಾಗಿ ವೀಡಿಯೋ ವಾಚ್ ಮಾಡಿರಲ್ಲ. ಸೊ ಅದಕ್ಕೆ ನಿಮಗೇನು ಕಲಿಯೋಕ್ಕಾಗಲ್ಲ. ಅಂದರೆ ಪ್ರಾಪರಾಗಿ ವೀಡಿಯೋಸ್ನ ವಾಚ್ ಮಾಡಿಕೊಂಡು ನೀವು ಕಂಪಲ್ಸರಿ ಡೈಲಿ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರೇ ಅದು ಆಗೋದು, ಓಕೆನಾ. ಸುಮ್ಮನೆ ನೋಡಿದ್ರೆ ಏನೂ ಬರಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬೇಬಿ ಕುಚ್ಚು ಈ ಥರ ಬರೀ ಬೇಬಿ ಕುಚ್ಚು ಬೇಕಂದರೆ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸಿದ್ದೀನಿ, ನನ್ನ ಸ್ಟೈಲಲ್ಲಿ ನಾನು ಕಟ್ಟಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ವಾಚ್ ಮಾಡ್ಬೋದು ನೋಡಿ. ಈ ಥರ ಎಲ್ಲ ಡಿಫ್ರೆಂಟ್ ಆಮೇಲೆ ನಿಮ್ಮ ಕ್ರಿಯೇಟಿವಿಟಿ ಮೇಲೇನೂ ಹೋಗುತ್ತೆ. ನೀವು ಮಾಡ್ತಾನೆ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗ್ಬಿಡುತ್ತೆ. ಇದಂತೂ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಒಂದು ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ. ಕುಚ್ಚು ಬೇಕಾ, ವಿತೌಟ್ ಕುಚ್ಚು ಬೇಕಾ, ಈ ಥರ ಎಲ್ಲ ನಾನು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಬರೀ ಕುಚ್ಚು, ವಿತೌಟ್ ಕುಚ್ಚು, ಆಮೇಲೆ ಬೇಬಿ ಕುಚ್ಚುದು ಒಂದು ಪ್ಲೇ ಲಿಸ್ಟು, ಆಮೇಲೆ ಬರೀ ಬಾರ್ಡರ್ ಡಿಸೈನ್ ಅಂತ ಹೇಳ್ತೀವಲ್ಲ ಅದು, ಈ ರೀತಿ ಎಲ್ಲ. ಇದಂತೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳಿದ್ನಲ್ಲ, ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಚಾನಲಲ್ಲಿ. ಯಾಕೆ ಅಂದರೆ ಇದು ಯಾವ ರೀತಿ ದಾರ ಸುತ್ಕೋಬೇಕು ಕ್ರೋಶೆ ವರ್ಕ್ಗೆ ಆರಳೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸುಮಾರು ಜನಕ್ಕೆ. ಇದಂತೂ ತುಂಬ ಈಸಿಯಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಸಹ 10 to 12K ಓಡಿದೆ ಇದು ವಿಡಿಯೋ. ನೀವು ಹೋಗಿ ವಾಚ್ ಮಾಡ್ಬೋದು, ಒಂದು ಸತಿ ಗೊತ್ತಾಗುತ್ತೆ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗೋ ಥರ. ಸುಮಾರು ಜನಕ್ಕೆ ಏನಕ್ಕೆ ಅಷ್ಟು ಓಡಿದೆ ಅಂದರೆ ಸುಮಾರು ಜನಕ್ಕೆ ಇಷ್ಟ ಆಗಿದೆ ವಿಡಿಯೋ, ಅದಕ್ಕೆ ನೋಡಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಪ್ರತಿಯೊಂದು ವೀಡಿಯೋನು ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಡಿಸೈನೇ, ಓಕೆನಾ. ಇಲ್ಲೇನು ಫೋರ್ಸ್ ಇಲ್ಲ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಡಿಸೈನ್ಸ್ ಅದನ್ನೇ, ಬಟ್ ಕಂಪ್ಲೀಟಾಗಿ ವಾಚ್ ಮಾಡಿ ವೀಡಿಯೋ. ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ಅದರದ್ದು ಏನು ಹೇಳಿದ್ದೀನೋ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಅಲ್ವಾ. ಇದು ಆರೇಳೆ ದಾರ ಸುತ್ಕೊಳ್ಳೋಕೆ ಸುಮಾರು ಜನ ಕಷ್ಟಪಡ್ತಾ ಇರ್ತೀರಲ್ವಾ. ಸೊ ಡೆಫಿನೆಟಾಗಿ ಇದು ಒಂದು ಸತಿ ವಾಚ್ ಮಾಡಿ ವೀಡಿಯೋನ ನಮಗೆ ಗೊತ್ತಾಗುತ್ತೆ ನಿಮಗೆ, ಓಕೆ. ಈ ಥರ ಬೇಬಿ ಕುಚ್ಚಾಗಿರ್ಬೋದು. ಆಮೇಲೆ ಇದಂತೂ ಸೀರೆನಲ್ಲೇ ಕಟ್ಟಿರೋದು ಇದು, ಓಕೆನಾ. ಇದು ನೋಡಿ, ಸೀರೆನಲ್ಲೇ ಕಟ್ಟಿ ಮಾಡಿರೋದದು. ಇದು ನಿಮಗೆ ರಿಂಗ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದರದ್ದು ವೀಡಿಯೋ ಇದೆ, ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಯಾರಿಗಾದ್ರೂ ಕುಚ್ಚೆಲ್ಲ ಇಷ್ಟ ಇಲ್ಲ ಅಂತಂದರೆ ಫ್ಯಾನ್ಸಿ ಸ್ಯಾರಿಗೆ ನೋಡಿ ಈ ಥರ ಸಿಗುತ್ತೆ ನಿಮಗೆ, ತಮ್ಮನೇಲಿ ಈ ಥರ ಕಾಣಿಸುತ್ತೆ ನಿಮಗೆ ವೀಡಿಯೋದಲ್ಲಿ. ಇದನ್ನು ವಾಚ್ ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟಾಗಿ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡ್ಬೋದು ನೀವು, ಓಕೆನಾ. ಸೊ ಈ ಥರ ಡಿಫ್ರೆಂಟಲ್ಲೇ ಇದಂತೂ ಟ್ರೆಂಡಿಂಗಲ್ಲಿದೆ, ಮೋಸ್ಟ್ ಟ್ರೆಂಡಿಂಗ್ ಈಗಂತೂ. ಜಡೆ ಡಿಸೈನ್ ಅಂತ ಹೇಳ್ತೀವಲ್ವಾ ನಾವು, ಜಡೆ ಹೇಗೆ ಹಾಕ್ಕೊತೀವಲ್ವ ಅದೇ ರೀತಿಯೇ ಬರುತ್ತೆ. ಇದು ಪಾರ್ಟ್ 2 ಆಗಿರುತ್ತೆ, ವಾಚ್ ಮಾಡಿ, ಓಕೆನಾ. ಪಾರ್ಟ್ 1 ಇದೆ. ಸೊ ಈ ರೀತಿ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ನೀವು ಹೋಗಿ ವಾಚ್ ಮಾಡಿ ಕಲ್ತ್ಕೊಳ್ಳಿ. ನೀವು ಪ್ರಾಪರಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ನೋಡಿಕೊಂಡು ವೀಡಿಯೋನ ವಾಚ್ ಮಾಡಿ ಸುಮ್ಮನೆ ಬಿಟ್ಟರೆ ಏನೂ ಯೂಸ್ ಇಲ್ಲ. ನೀವು ಪ್ರಾಪರಾಗಿ ನೀವು ಒಂದು ಟೈಮ್ ಸೆಟ್ ಮಾಡಿಕೊಂಡು ಕಲಿಬೇಕು ಅಂತಿದ್ರೆ, ಡೆಫಿನೆಟಾಗಿ ನಾನು ಇದೊಂದು ಡಿಸೈನ್ ಕಲಿಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಸೊ ಅದ್ರ ಪ್ರಕಾರನೇ ನೀವು ಆರ್ಡ್ರಲ್ಲಿ ಹೋಗ್ತಾ ಇರಿ, ಓಕೆನಾ. ಆರ್ಡರ್ ವೈಸ್ ಕಲ್ತ್ಕೊಂಡು ಹೋಗಾದ್ಮೇಲೆ ನೀವು ಡೆಫಿನೆಟಾಗಿ ಮಾಡಿ ಕಲ್ತ್ಕೊಂಡು ಫ್ರೀಯಾಗೇ ಕಲ್ತ್ಕೊಬೋದು ನೋಡಿ. ಫ್ರೀಯಾಗಿ ಕಲ್ತ್ಕೊಂಡು ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದರೆ, ಫ್ರೀಯಾಗಿ ಕಲಿತೀರಾ, ಬಟ್ ನೀವು ಕಸ್ಟಮರ್ಗೆ ಹಾಕ್ಕೊಟ್ಟಾಗ ನಿಮಗೆ ದುಡ್ಡು ಬರುತ್ತೆ ನೋಡಿ. ಎಷ್ಟು ಬೆನಿಫಿಟ್ ಅಲ್ವಾ ನಿಮಗೇನು ದುಡ್ಡು ಖರ್ಚಿಲ್ಲ, ಏನಿಲ್ಲ. ಆಮೇಲೆ 0 ಇನ್ವೆಸ್ಟ್ಮೆಂಟ್ ಇನ್ನೊಂದು ಅಡ್ವಾಂಟೇಜು. ಯಾಕಂತೀರಾ, ಸೊ ಏನಕ್ಕೆ ಅಂದರೆ ನಿಮಗೆ ಕಸ್ಟಮರ್ಸ್ ಹತ್ರನೇ ನೀವು ಏನು ಮಾಡ್ತೀರಾ, ದುಡ್ಡು ತೊಗೊಂಬಿಟ್ಟು ಅಡ್ವಾನ್ಸ್ ತೊಗೊಳ್ಳಿ, ಅದರಿಂದನೇ ನೀವು ಮೆಟೀರಿಯಲ್ಸ್ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ ಅಲ್ವಾ. ಸೊ ಮೆಟೀರಿಯಲ್ಸ್ ಎಲ್ಲ ನೀವು ಅಡ್ವಾನ್ಸ್ ತೊಗೊಂಬಿಟ್ಟು ಅದರಿಂದನೇ ನೀವು ಫಸ್ಟಿಗೆ ಏನು ಮೆಟೀರಿಯಲ್ಸ್ ಇರಲ್ಲ ಅಂದರೆ ಅದರಿಂದನೇ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ 0 ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದು. ಈ ರೀತಿ ನೋಡಿ ಎಷ್ಟು ಬೆನಿಫಿಟ್ ಇದೆ ನೋಡಿ ಅಲ್ವಾ. ನೋಡಿ, ಮೆಟೀರಿಯಲ್ಸ್ಗೂ ಇನ್ವೆಸ್ಟ್ಮೆಂಟ್ ಇಲ್ಲ, 0 ಇನ್ವೆಸ್ಟ್ಮೆಂಟು. ಆಮೇಲೆ ನಿಮಗೆ ಏನು ಕುಚ್ಚು ಕಲಿಬೇಕಾದ್ರೂ ಏನು ದುಡ್ಡು ಕಟ್ಟಿ ಕಲಿಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ. ಏನಕ್ಕೆ ಅಂದರೆ ಈ ಥರ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡಿ ನೀವು ವಾಚ್ ಮಾಡಿ ಪ್ರಾಪರಾಗಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೋಡಿಕೊಂಡು ಕಲ್ತ್ಕೊಂಡು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅನ್ನಲ್ಲ. ಸೊ ಅದನ್ನು ಕಲ್ತ್ಕೊಂಡು ಆರಾಮಾಗಿ ನೀವು ಸೀರೆ ಕುಚ್ಚು
ಮಾಡಿ ನೀವು, ಓಕೆನಾ. ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.